ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ಸಂಡೇ ಯೂಶ್ವಲಿ ನಾನು ಬೆಳಿಗ್ಗೆ ಹೊತ್ತು ಕ್ಲೀನಿಂಗು ಡಸ್ಟಿಂಗು ಇಟ್ಕೊಂಡಿರ್ತೀನಿ. ಎಕ್ಸ್ಟ್ರಾ ಕೆಲಸಗಳು ಅಂದರೆ ವೀಕ್ ಡೇಸಲ್ಲಿ ಮಾಡೋದಕ್ಕಾಗೋದಿಲ್ಲ, ಬೇಗ ಸ್ನಾನ ಮಾಡಬೇಕಾಗುತ್ತೆ ಅಂತನ್ನೆಲ್ಲ ಸಂಡೇಗೆ ಇಟ್ಕೊಂಡು ಸಂಡೇ ಮಾಡ್ಕೊಂಡಿರ್ತೀನಿ. ಅದ್ರ ಜೊತೆ ನನ್ನ ಸ್ಕಿನ್ ಪ್ಯಾಂಪರಿಂಗ್ ಏನಾದರೂ ಇದ್ದರೆ ಅದನ್ನು ಕೂಡ ಮಾಡ್ಕೊಳ್ತೀನಿ. ಒಂದೊಂದು ವಾರ ಒಂದೊಂದು, ಲೈಕ್ ವ್ಯಾಕ್ಸಿಂಗ್ ಒಂದು ವಾರ ಸ್ಕಿನ್ ಕೇರ್, ಒಂದು ವಾರ ಹೇರ್ ಕೇರ್, ಆ ಥರ ಮಾಡ್ಕೊಳ್ತೀನಿ. ಈಗ ಸ್ಕಿನ್ ಕೇರ್ ಶುರು ಮಾಡಿದ್ದೀನಿ. ಸ್ಕಿನ್ ಪ್ಯಾಂಪರಿಂಗ್ ಅಂದರೆ ಒಂದು ಸ್ಕ್ರಬ್ ಮಾಡಿಬಿಟ್ಟು ಮಾಸ್ಕ್ ಹಾಕೋಣ ಅಂತ ಹೇಳಿಬಿಟ್ಟು ಈಗ ಫೇಸ್ ವಾಶ್ ಮಾಡ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಸ್ಕಿನ್ನನ್ನು ಪ್ಯಾಟ್ ಡ್ರೈ ಮಾಡಿಕೊಂಡು ಸ್ಕ್ರಬ್ ಶುರು ಮಾಡ್ತಾ ಇದ್ದೀನಿ. ಸ್ಕ್ರಬ್ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಡೆಡ್ ಸ್ಕಿನ್ಸ್ನ ರಿಮೂವ್ ಮಾಡಿದಾಗ ನಮ್ಮ ಸ್ಕಿನ್ ಉಸಿರಾಡೋದಕ್ಕೆ ನಾವು ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಆಗ ಯಾವುದೇ ಸ್ಕಿನ್ ಪ್ರಾಬ್ಲಮ್ಸ್ ಆಗೋದಿಲ್ಲ. ನಾವು ಸ್ಕ್ರಬ್ ಮಾಡದೇ ಇದ್ದಾಗ ಅದು ನಮ್ಮ ಸ್ಕಿನ್ ಪೋರ್ಸ್ನೆಲ್ಲನೂ ಡೆಡ್ ಸ್ಕಿನ್ ಕವರ್ ಮಾಡ್ಕೊಳ್ಳುತ್ತೆ, ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ. ಆಗ ಒಳಗಡೆಯಿಂದ ಪಿಂಪಲ್ಸು, ಡಸ್ಟ್ ಕೂತ್ಕೊಳ್ಳೋದು, ಡಸ್ಟ್ ತೆಗಿಯೋಕ್ಕಾಗೋದಿಲ್ಲ, ಆಗ ಒಳಗಡೆನೆ ಇದ್ಬಿಟ್ಟು ಏನೇನಾದರೂ ಪ್ರಾಬ್ಲಮ್ ಶುರು ಆಗುತ್ತೆ. ಸೊ ವೀಕ್ಲಿ ಒನ್ಸ್ ಐ ಪ್ರಿಫರ್ ಸ್ಕ್ರಬ್ಬಿಂಗ್. ಲೈಟಾಗಿ ಸ್ಕ್ರಬ್ ಮಾಡಿದ್ರು ಸಾಕು, ತುಂಬ ಉಜ್ಜಬೇಕು ಅಂತಿಲ್ಲ. 3 months ಒನ್ಸ್ ಈ ಪಾರ್ಲರ್ಗಳಲ್ಲಿ ಮಾಡಿಸ್ಕೊಳ್ತಾರೆ ಅಲ್ವಾ, ಆ ಥರ ನಾನು ವೀಕ್ಲಿ ಒನ್ಸ್ ಮಾಡಿಕೊಂಡ್ರೆ ಒಳ್ಳೆಯದು. ಟ್ರೈ ಮಾಡ್ತೀನಿ ನಾನು ಕೂಡ. ಇದು ನಾನು ನಾರ್ಮಲಿ 5 minutes ಮಾಡ್ತೀನಿ. ಸ್ವಲ್ಪ ಡ್ರೈ ಆಗಿಬಿಟ್ರೆ ಕೈ ಒದ್ದೆ ಮಾಡಿಕೊಂಡು ಮತ್ತೊಂದು ಸಾರಿ ಫುಲ್ ಫೇಸ್ ಆ್ಯಂಡ್ ಈವನ್ ನೆಕ್ ಕೂಡ ಮಾಡಬೇಕು. ನಿಮಗೆ ಈ ಕತ್ತತ್ರ ಬ್ಲ್ಯಾಕ್ ಇದೆ, ಡಾರ್ಕ್ ಇದೆ ಅಂತ ಹೇಳ್ತಾರಲ್ವಾ, ಅವರು ಅಲ್ಲಿ ಕೂಡ ಸ್ಕ್ರಬ್ ಮಾಡಿಬಿಟ್ಟು ಏನಾದರೂ ಒಂದು ಹೋಮ್ ಮೇಡ್ ಫೇಸ್ ಮಾಸ್ಕ್ ಕೂಡ ಅಪ್ಲೈ ಮಾಡ್ಬೋದು. ಟೈಮ್ ಇಲ್ಲ ಅನ್ನೋರು ಒಂದು ಒಳ್ಳೆ ಫೇಸ್ ಮಾಸ್ಕ್ ಆ್ಯಂಡ್ ಸ್ಕ್ರಬ್ಬರ್ನ ಇಟ್ಕೊಂಡ್ರೆ ಒಂದು ಡಬ್ಬಿ, ಸ್ಮಾಲ್ ಡಬ್ಬಿ ಸ್ನೇಹಿತರೆ, ನಿಯರ್ಲಿ ನಿಮಗೆ ಮೋರ್ ದೆನ್ 2-3 months ಬರುತ್ತೆ. ಆಫ್ಟರ್ ಸ್ಕ್ರಬ್ಬಿಂಗ್ ನಾನು ಫೇಸ್ ಮಾಸ್ಕ್ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಬಂದು ವಿಟಮಿನ್ ಸಿ ರಿಚ್ ಮಾಸ್ಕ್. ವಿಟಮಿನ್ ಸಿ ಯಾಕೆ ಅಂದರೆ ದಿಸ್ ಈಸ್ ಗುಡ್ ಫಾರ್ ಆ್ಯಂಟಿ ಏಜಿಂಗ್. ಅಂದರೆ ಫೈನ್ ಲೈನ್ಸ್ ಎಲ್ಲ ಬರುತ್ತಲ್ಲ, ಅದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕಂದ್ರೆ ವಿಟಮಿನ್ ಸಿ ರಿಚ್ ಫುಡ್ಡನ್ನು ತಿನ್ನಬೇಕು. ಆ ಫುಡ್ಡಲ್ಲಿ ನಾವು ಮಸಾಜ್ ಕೂಡ ಮಾಡ್ಕೊಳ್ಬೋದು ಫೇಸ್ನ. ಹಾಗಾಗಿ ನಾನು ಇವತ್ತು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಮಾಯಿಶ್ಚರೈಸಿಂಗ್ಗೆ ಅಂದ್ಬಿಟ್ಟು ನಾನು ಸಂಜೆ ಶೀಟ್ ಮಾಸ್ಕ್ ಹಾಕೊಳ್ಳೋಣ ಅಂತ ಇದ್ದೀನಿ. ತುಂಬ ದಿನ ಆಗೋಯ್ತು. ಆ್ಯಂಡ್ ಫೇಸ್ಗೆ ಶೀಟ್ ಮಾಸ್ಕ್ ಯೂಸ್ ಮಾಡಿದಾಗ ತುಂಬ ಎಫೆಕ್ಟಿವ್ ಆಗಿರುತ್ತೆ. ನಾವು ಡೈಲಿ ಏನು ಮಾಯಿಶ್ಚರೈಸರ್ ಹಚ್ತೀವೋ ಅದಕ್ಕಿಂತ ಎಫೆಕ್ಟಿವ್ ಇರುತ್ತೆ. ಈ ಮಾಸ್ಕನ್ನು ನಾನು ಡ್ರೈ ಆಗೋ ತನಕ ಇಟ್ಟಿರ್ತೀನಿ. ಫೇಸ್ ಮಾಸ್ಕ್ ಹಾಕಿದಾಗ, ಅಪ್ಲೈ ಮಾಡಿದಾಗ ಆದಷ್ಟು ಮಾತಾಡೋದನ್ನು ಅವಾಯ್ಡ್ ಮಾಡಬೇಕು, ಇಲ್ಲಾಂದರೆ ಲೈನ್ಸ್ಗಳು ಅಪಿಯರ್ ಆಗುತ್ತೆ. ಇದು ಒಂದು ಟೈಟ್ನೆಸ್ ಕೂಡ ಕೊಡುತ್ತೆ ಮಾಸ್ಕ್ ಅಪ್ಲೈ ಮಾಡಿದಾಗ. ಫೇಸ್ ಮಾಸ್ಕ್ ಅಪ್ಲೈ ಮಾಡಿಕೊಂಡೆ ನಾನು ಕಿಚನಲ್ಲಿ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತೀನಿ. ಅಡುಗೆ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಸಾರು ಮಾಡ್ತಾ ಇದ್ದೀನಿ. ಬಟ್ ನಾನು ಇವತ್ತು ನಿಮಗೆ ಚಿಕನ್ ರೆಸಿಪಿ ಶೇರ್ ಮಾಡ್ತಾ ಇಲ್ಲ, ಯಾಕಂದರೆ ಲಾಸ್ಟ್ ವೀಕ್ ನಾನು ಹಿತದ ಬೇಳೆ ಅವರೆಕಾಳಿನ ಸಾರು ಮಾಡಿದ್ದೆ. ಸೊ ಈ ಬೇಳೆ ರಿಲೇಟೆಡ್ ಅಥವಾ ಕಾಳು ರಿಲೇಟೆಡ್ ನೀವು ಏನೇ ಮಾಡಿದ್ರು ತೋರಿಸಿ ಅಂತ ಹೇಳಿದ್ರಿ. ಸೊ ನಾನು ಅದರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದು ಏನಾಯ್ತಂದರೆ, ನಾನು ಮಸಾಲೆ ಎಲ್ಲ ತೆಗೆದ್ಮೇಲೆ ನನಗೆ ನೆನಪು ಬಂತು, ನಾನು ನಿಮಗೆ ಶೇರ್ ಮಾಡಬೇಕಿತ್ತು ಅಂತ ಹೇಳಿಬಿಟ್ಟು. ಹಾಗಾಗಿ ನಾನು ಯೂಶ್ವಲಿ ಮಸಾಲೆ ಸಾರು ಮಾಡಬೇಕಾದ್ರೆ ಎಲ್ಲ ಒಂದೇ ಥರನೇ ತೆಗಿಯೋದು ಮಸಾಲೆಗಳನ್ನ. ಸೊ ಕ್ವಾಂಟಿಟಿ ನಿಮಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ. ಅದರಲ್ಲಿ ನಾನು ಏನು ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ಯಾವ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನೋ ಸೇಮ್ ಕ್ವಾಂಟಿಟಿ ನಾನು ಇದಕ್ಕೂ ಯೂಸ್ ಮಾಡ್ಕೊಂಡಿರೋದು. ಸೊ ಪ್ಲೀಸ್ ಅದನ್ನು ರೆಫರ್ ಮಾಡಿ. ಆ್ಯಂಡ್ ಏನು ಪ್ರೊಸೀಜರ್ ಇದೆಯೋ ನಾನು ಫಾಲೋ ಮಾಡೋದು ಅದನ್ನು ನಿಮಗೆ ಶೇರ್ ಮಾಡ್ತೀನಿ. ಮಸಾಲೆ ತೆಗೆದು ಆಗಿದೆ. ಈಗ ನಾನು ಒಗ್ಗರಣೆಗೆ ಇಡ್ತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಅಂದರೆ ಸಾರಿಗೆ ಎಷ್ಟು ಬೇಕೋ ಯೂಶಲಿ ಅಷ್ಟು, ಈರುಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣವೇ ನಾನು ಇದಕ್ಕೆ ಆಲೂಗಡ್ಡೆ ಮತ್ತು ಬದನೆಕಾಯಿನ ಸೇರಿಸ್ತಾ ಇದ್ದೀನಿ. ಇದು ಎರಡೂ ಕೂಡ ಕಾಳು ಬೇಯೋದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಹಿಡಿಸುತ್ತೆ. ಹಾಗಾಗಿ ನಾನು ಈ ಆಯಿಲಲ್ಲೇ ಸ್ವಲ್ಪ ಫ್ರೈ ಮಾಡೋಣ, ಒಂದು ಸ್ವಲ್ಪ ಕುಕ್ ಆದರೆ ಆಮೇಲೆ ಮಸಾಲೆ ಹಾಕಿದಾಗ ಇನ್ನು ಮತ್ತಷ್ಟು ಕುಕ್ ಆಗುತ್ತೆ ಅಂತ. ಇದ್ರ ಜೊತೆ ನಾನು ಇದು ಸ್ವಲ್ಪ ಫ್ರೈ ಆದಮೇಲೆ ಕಾಳು ಕೂಡ ಸೇರಿಸಿ ಫ್ರೈ ಮಾಡ್ತೀನಿ. ಜಸ್ಟ್ ಕಾಳನ್ನು ನಾವು ಸಾರಿಗೆ ಡೈರೆಕ್ಟಾಗಿ ಹಾಕಿದ್ರೆ ಅದೊಂಥರ ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ. ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿದಾಗ ಅದರ ಕಲರ್ ನೀವು ನೋಡ್ಬೋದು, ಕಾಳಂದು ಕಲರ್ ಎಷ್ಟು ಚೇಂಜ್ ಆಗುತ್ತೆ ಅಂತ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ಕಾಳು ಸ್ನೇಹಿತರೆ ನಾನು 1 ವಾರದ ಮುಂಚೆ ನಾನು ಬಿಡಿಸಿ ಇಟ್ಟಿದ್ದು. ಈ ಥರ ಏರ್ ಟೈಟ್ ಪ್ಲಾಸ್ಟಿಕ್ ಕಂಟೈನರ್ನಲ್ಲಿ ಇಟ್ಟರೆ
ಇಷ್ಟು ದಿನ ಆದ್ರೂ ಏನೂ ಆಗಿಲ್ಲ. ನಾನು ಇನ್ನ ಒಂದು ಇದು ತುಂಬೋಯ್ತು ಅಂತ ಹೇಳ್ಬಿಟ್ಟು ಮತ್ತೊಂದು ಸ್ಟೀಲ್ ಇದ್ರಲ್ಲಿ ಒಂದು ಬಾಕ್ಸ್ ಅಲ್ಲಿ ಹಾಕಿಟ್ಟಿದ್ದೆ. ಅದು ಸ್ವಲ್ಪ ಜಿಡ್ ಜಿಡ್ ಬಂದಿತ್ತು ಅಂಡ್ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಕ್ ಶುರು ಆಗಿತ್ತು, ಕಪ್ಪಗಾಗೋದಕ್ಕೆ. ಬಟ್ ಒಂದು ಪ್ಲಾಸ್ಟಿಕ್ ಅಲ್ಲಿ ಇಟ್ಟಾಗ ಪ್ಲಾಸ್ಟಿಕ್ ಕಂಟೈನರ್ ನಲ್ಲಿ ಚೆನ್ನಾಗಿತ್ತು. ಮೇ ಬಿ ಅದು ಸ್ಟೀಲ್ ಜೊತೆ ರಿಯಾಕ್ಟ್ ಆಗಿತ್ತು ಅನ್ಸುತ್ತೆ. ಸೊ ಇದನ್ನ ನೀವು ಫಾಲೋ ಮಾಡಿದ್ರೆ ಒಂದು ವಾರ ತನಕನೂ ಇಟ್ಕೊಳ್ಬಹುದು. ತರಕಾರಿ ಎಲ್ಲ ಫ್ರೈ ಆದಮೇಲೆ ಮಸಾಲೆ ಹಾಕೋ ಮುಂಚೆ ನಾನು ಎಣ್ಣೆಯಲ್ಲಿ ಎಷ್ಟು ಚಿಲ್ಲಿ ಪೌಡರ್ ಬೇಕೋ ಅಷ್ಟನ್ನು ಹಾಕಿಬಿಟ್ಟು ಫ್ರೈ ಮಾಡ್ತೀನಿ. ಅತ್ತೆ ಹೇಳೋ ಪ್ರಕಾರ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಚಿಲ್ಲಿ ಪೌಡರ್ನ ಕಲರ್ ಡಾರ್ಕ್ ಆಗಿ ಬರುತ್ತೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಇದನ್ನ ಫ್ರೈ ಮಾಡಿಬಿಟ್ಟು ಒಂದು 30 ಸೆಕೆಂಡ್ ಆಮೇಲೆ ನಾವು ರುಬ್ಕೊಂಡಿರೋ ಮಸಾಲೆನ ಹಾಕಬೇಕು. ಇದಕ್ಕೆ ಟೊಮ್ಯಾಟೊ ಕೂಡ ನೀವು ಕಟ್ ಮಾಡಿ ಹಾಕ್ಕೊಳ್ಬೋದು, ಬಟ್ ನಾನು ಮಸಾಲೆ ಜೊತೆನೆ ಹಾಕ್ಬಿಟ್ಟು ರುಬ್ಬಿದ್ದೀನಿ. ಮಸಾಲೆ, ಟೊಮ್ಯಾಟೊ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನ ಹಾಕಿ ನಾನು ರುಬ್ಕೊಂಡಿದ್ದೀನಿ. ಮಸಾಲೆನ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಅಂತ ಏನಿಲ್ಲ ಸ್ನೇಹಿತರೆ, ಬೇಕಿದ್ರೆ ಮಿಕ್ಸ್ ಮಾಡ್ಬೋದು, ಸ್ವಲ್ಪ ಬೇಗ ಇದು ಹಸಿ ವಾಸನೆ ಎಲ್ಲ ಹೋಗುತ್ತೆ. ಅದರ್ವೈಸ್ ನಾವು ನೀರು ಹಾಕಿ ಕುದಿಸ್ದಾಗ ಕೂಡ ವಾಸನೆ ಹೋಗುತ್ತೆ. ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನ ಸೇರಿಸ್ಬಿಟ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಇದನ್ನ ಮೇಲ್ಗಡೆ ನಿಮ್ಗೆ ಕಾಣ್ತಿದ್ಯಾ, ನೊರೆ ನೊರೆ ತರ ಕಾಣ್ತಾ ಇದೆ. ಈ ನೊರೆ ಎಲ್ಲ ಹೋಗ್ಬಿಟ್ಟು ಎಣ್ಣೆ ತರ ಕಾಣುತ್ತೆ, ಎಣ್ಣೆ ತೇಲೋ ತರ, ಅಲ್ಲಿ ತನಕ ನಾವು ಇದನ್ನ ಕುದಿಸ್ಬೇಕು. ಕೆಲವೊಂದ್ಸಾರಿ ಏನಾಗುತ್ತೆ ಅದು ನೊರೆ ಹೋಗಿರೋದಿಲ್ಲ, ಬಟ್ ತರಕಾರಿ ಎಲ್ಲ ಬೆಂದೋಗಿರುತ್ತೆ. ನಾವು ಅದು ಎಣ್ಣೆ ಬರ್ಲಿ ಅಂತ ಕಾಯೋ ತನಕ ತರಕಾರಿ ಫುಲ್ ಕರ್ಗೋಗುತ್ತೆ ಅಂಡ್ ಸಾರ್ ಜೊತೆ ಮಿಕ್ಸ್ ಆಗ್ಬಿಡುತ್ತೆ, ಆಗ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಅಂತ ಟೈಮಲ್ಲಿ ನೀವು ಏನ್ ಮಾಡ್ಬೋದು ಅಂದ್ರೆ ತಟ್ಟೆ ಅಥವಾ ಏನ್ ಮುಚ್ಚಿರ್ತೀವೋ ಮೇಲ್ಗಡೆ ಪ್ಲೇಟ್, ಅದನ್ನ ಓಪನ್ ಮಾಡಿ ಬಿಟ್ಬಿಡಿ. ಆಗ ಅದು ಕುದಿ ಬಂದು ಅದ ನೊರೆ ಎಲ್ಲ ಕಡಿಮೆ ಆಗಿ ಎಣ್ಣೆ ತೇಲತ್ತೆ, ಬಟ್ ತರಕಾರಿ ಜಾಸ್ತಿ ಬೇಯೋದಿಲ್ಲ. ಕಾಳು ತುಂಬಾ ಬೆಂದೋಗ್ಬಿಟ್ಟು ಸಾರಲ್ಲಿ ಏನಾದ್ರೂ ಕರಗ್ಬಿಟ್ರೆ ಸಾರಿನ ಟೇಸ್ಟೇ ಚೇಂಜ್ ಆಗ್ಬಿಡುತ್ತೆ. ಅಂಡ್ ನಾವು ಮಧ್ಯಾಹ್ನ ಒಂದ್ಸಾರಿ ಕುದಿಸ್ತೀವಿ, ರಾತ್ರಿ ಒಂದ್ಸಾರಿ ಕುದಿಸ್ತೀವಿ, ಅಲ್ಲಿ ತನಕ ಅದು ಟೇಸ್ಟ್ ಅಂತೂ ಫುಲ್ ಚೇಂಜ್ ಆಗ್ಬಿಟ್ಟಿರುತ್ತೆ. ಆದಷ್ಟು ಮೀಡಿಯಂ ಆಗಿ ನಾವು ಬೇಯಿಸ್ಕೊಳ್ಬೇಕು ಕಾಳನ್ನ, ಹಾಗೆ ಫಾಲೋ ಮಾಡಬೇಕು. ಇದು ಸ್ನೇಹಿತರೆ ನಮ್ಮ ಮನೇಲಿ ಪಾರಿವಾಳಗಳು ಜಾಸ್ತಿ ಬರುತ್ತೆ ಅಂತ ಹೇಳಿದೆ ಅಲ್ವಾ, ಅದಕ್ಕೆ ನಾವು ಈ ನೆಟ್ಟನ್ನು ತರಿಸಿದ್ದೀವಿ. ಈ ನೆಟ್ ಬಾಲ್ಕನಿಯಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು, ಸೊ ದಟ್ ಸ್ಕ್ವಿರಿಲ್ ಆಗಲಿ ಅಥವಾ ಪಾರಿವಾಳ ಆಗಲಿ ಒಳಗಡೆ ಬರೋದಿಲ್ಲ. ಇದು ಆನ್ಲೈನಲ್ಲಿ ತೆಗ್ಸಿರೋದು, ಅಮೆಝಾನಲ್ಲಿ. ಚೆನ್ನಾಗಿದೆ. ಇದು 2ನೇ ಸಾರಿ ತರಿಸಿರೋದು ನಾವು. ಮೊದಲನೇ ಸಾರಿ ತರಿಸಿದ್ವಿ, ಆ ಬಾಲ್ಕನಿಗೆ ಆಯಿತು. 2ನೇ ಸಾರಿ ತರಿಸಿದ್ದು ನಮ್ಮ ಇಲ್ಲಿ ಉಯ್ಯಾಲೆ ಹಾಕಿದ್ದೀವಲ್ಲ ಆ ಬಾಲ್ಕನಿಗೆ ತರಿಸಿದ್ದೀನಿ. ಆ್ಯಂಡ್ ಇದ್ರ ಜೊತೆ ಅವರು ಸ್ಕ್ರೂಗಳೆಲ್ಲ ಕೊಟ್ಟಿರ್ತಾರೆ ಆ್ಯಂಡ್ ಕಟ್ಟೋದಕ್ಕೆ ಟ್ಯಾಗ್ಸ್ ಎಲ್ಲನೂ ಕೊಟ್ಟಿರ್ತಾರೆ. ಆ್ಯಂಡ್ ಇದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ರಾಜೇಶ್ ಹೇಳ್ತಾ ಇದ್ದ ಪ್ರಕಾರ ಮಾರ್ಕೆಟಲ್ಲೇ ಇದ್ರ ರೇಟ್ ಜಾಸ್ತಿ ಇದೆ ಅಂದ್ಬಿಟ್ಟು ಮಾರ್ಕೆಟಲ್ಲಿ ಕೇಳ್ಕೊಂಡು ಬಂದು ಬೇಡ ಅಂದ್ಬಿಟ್ಟು ಇಲ್ಲೇ ಅಮೆಝಾನಲ್ಲಿ ತರಿಸಿದ್ದಾರೆ. ಸೊ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ನೀವು ಇದನ್ನ ತರಿಸ್ಕೊಳ್ಳಿ ಸ್ನೇಹಿತರೆ, ಗುಡ್ ಕ್ವಾಲಿಟಿ ಇದೆ. ಸೊ ಸ್ನೇಹಿತರೆ, ಈಗ ಸಾನು ಮತ್ತು ರಾಜೇಶ್ ಇಬ್ಬರೂ ಕೆಳಗಡೆ ಹೋಗಿದ್ದಾರೆ ಆಟಾಡೋದಕ್ಕೆ ಅಂದ್ಬಿಟ್ಟು. ಸಂಡೇ ಅಲ್ವಾ, ಸಂಡೇ ಯೂಶ್ವಲಿ ಕೆಳಗಡೆ ಹೋಗ್ತಾರೆ, ಬ್ಯಾಡ್ಮಿಂಟನ್ ಆಡ್ತಾರೆ, ಸೈಕ್ಲಿಂಗು ಅದು ಇದು ಎಲ್ಲ ಮಾಡ್ತಾರೆ. ನಾನು ಹೋಗಲಿಲ್ಲ, ಯಾಕಂದರೆ ನಾನು ಗಿಫ್ಟ್ ಪ್ರಿಪೇರ್ ಮಾಡ್ತಾಯಿದ್ದೆ ನಾಳೆ ವ್ಯಾಲೆಂಟೈನ್ ಡೇಗೆ. ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅದಕ್ಕೆ ಆದಷ್ಟು ಬೇಗ ಮಾಡೋಣ, ಅದು ಅವ್ರು ಇಲ್ಲದೇ ಇರಬೇಕಾದ್ರೆ ಮಾಡಬೇಕಲ್ಲ ಅಂದ್ಕೊಂಡು ಮಾಡೋಣ ಅಂತ ಹೋಗಲಿಲ್ಲ. ಆ್ಯಂಡ್ ಸೊ ನನ್ನ ತಂಗಿ ಬಂದಾಗ ವ್ಲಾಗ್ಸ್ ಎಲ್ಲ ಶೇರ್ ಮಾಡಿದ್ದೆ, ನೀವೆಲ್ಲರೂ ತುಂಬ ಖುಷಿಪಟ್ರಿ. ನನ್ನ ತಂಗಿ ಮಗಳು ಧಾನ್ವಿನಂತೂ ಎಲ್ಲರೂ ತುಂಬ ಇಷ್ಟಪಟ್ರಿ. ಎಸ್ಪೆಷಲಿ ಅವಳು ಹೇಳಿದ್ದು ಶ್ಲೋಕಗಳು ನಿಜವಾಗ್ಲೂ ನನಗೂ ಕೂಡ ಅಷ್ಟೊಂದು ನೆನಪಿರೋದಿಲ್ಲ. ಆ್ಯಂಡ್ ಸಡನ್ನಾಗಿ ಅಷ್ಟೊಂದೆಲ್ಲ ನಾನು ಹೆಸರು ಹೇಳಿದ ತಕ್ಷಣವೇ ಪಟ 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 ಅಂತ ಹೇಳ್ತಾ ಇದ್ಲು. ಇಟ್ಸ್ ವೆರಿ ನೈಸ್. ಆ್ಯಂಡ್ ನೀವು ವಿಶಸ್ ಮಾಡಿದ್ರಿ, ಬ್ಲೆಸ್ ಮಾಡಿದ್ರಿ, ಥ್ಯಾಂಕ್ ಯು ಫಾರ್ ಆಲ್ ದೋಸ್. ಆ್ಯಂಡ್ ತುಂಬ ಜನಕ್ಕೆ ನನ್ನ ತಂಗಿ ಬಗ್ಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇತ್ತು. ನಾವು ಮೀಟ್ ಆಗೋದು ತುಂಬಾ ಕಡಿಮೆ, ಅದು ಕೂಡ ಕೇಳ್ತಾ ಇದ್ರಿ, ಯಾಕೆ ತುಂಬ ಕಡಿಮೆ ನೀವು ಅಂದ್ಬಿಟ್ಟು. ನಮ್ಮನೆ ಸಿಚುವೇಶನ್ಸ್ ಎಲ್ಲ ಆಗಿದೆ. ಅವಳು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರೋದು, ಯಾವಾಗಲೂ ಅಲ್ಲೇ ಇರಬೇಕಾಗತ್ತೆ. ನಾನಾದರೆ ನಮ್ಮ ಅತ್ತೆ ಬೇರೆ ಕಡೆ ಇದ್ದಾರೆ, ಸೊ ನಾನು ಅವಾಗ ಟ್ರಾವೆಲ್ ಮಾಡ್ತೀನಿ. ಹಾಗಾಗಿ ನಾವು ಅಷ್ಟೊಂದು ಏನು ಮೀಟ್ ಆಗೋದಿಲ್ಲ, ಬರೀ ಫೋನಲ್ಲಿ ಮಾತಾಡ್ಕೊಳ್ತೀವಿ, ಫಂಕ್ಷನ್ಸಲ್ಲಿ ಮೀಟ್ ಆಗ್ತೀವಿ. ನಮ್ಮ ಮನೇಲಿ ಫಂಕ್ಷನ್ ಮಾಡಿದ್ರೆ ಬರ್ತಾಳೆ, ನಾವು ಕಡಿಮೆ ಮಾಡೋದು. ಅವಳ ಮನೇಲಾದರೆ ಹೋಗ್ತೀವಿ, ಅಲ್ಲೂ ಕೂಡ ಕಡಿಮೆನೇ. ಎಲ್ಲ ಆಗೋಯ್ತು ಅವ್ರದ್ದು, ಪೂಜೆಗಳಿತ್ತು. ನಾನು ವ್ಲಾಗ್ಸ್ ಎಲ್ಲ ಶುರು ಮಾಡೋ ಮುಂಚೆನೇ ಅವ್ರ ಮನೇಲಿ ಎಲ್ಲ ಫಂಕ್ಷನ್ಸ್ ಮುಗ್ದೋಗಿದೆ. ಈಗ ನೆಕ್ಸ್ಟ್ ನನ್ನ ತಂಗಿ ಬಗ್ಗೆ ತುಂಬ ಕೇಳ್ತಿದ್ರಲ್ಲ, ಹೇಳೋಣ ಬನ್ನಿ. ವೆರಿ ಫಸ್ಟ್ ಕೇಳ್ತಾ ಇದ್ದಿದ್ದು ಅವಳು ನಿಮ್ಮ ಸ್ವಂತ ತಂಗಿನ ಅಂದ್ಬಿಟ್ಟು. ಮೇ ಬಿ ಕಸಿನ್ ಅಂತ ಏನಾದರೂ ಡೌಟ್ ಬಂದಿರಬೇಕೇನೋ. ಅವಳು ನನ್ನ ಸ್ವಂತ ತಂಗಿನೇ. ನಾವು ಇಬ್ಬರು ಮಕ್ಕಳು, ನಾನೊಬ್ಳು ಮತ್ತು ಅವಳೊಬ್ಳು. ತಮ್ಮ ಅಣ್ಣ ಯಾರೂ ಇಲ್ವಾ ಅಂತ ಕೇಳಿದ್ರಿ. ನಾವಿಬ್ಬರೇ ಇರೋದು, ಇನ್ನು ಯಾರೂ ಇಲ್ಲ.
ಇನ್ನು ಅವಳ ಎಜುಕೇಷನ್ ಬಂದು MA ಮುಗಿಸಿದ್ದಾಳೆ. ನಂದು MCOM ಆಗಿದೆ, ಅವಳದು MA ಆಗಿದೆ. ಅವಳು ಇರೋದಿಲ್ಲ ಬೆಂಗಳೂರಲ್ಲೇ, ಬಟ್ ತುಂಬ ಹತ್ತಿರ ಏನಿಲ್ಲ, ದೂರ ಏರಿಯಾ. ಆ್ಯಂಡ್ ಅವಳ ಹಸ್ಬೆಂಡ್ ಬಗ್ಗೆ ಕೇಳ್ತಾ ಇದ್ರಿ. ಅವಳ ಹಸ್ಬೆಂಡ್ ಬಂದು ಬಿಸ್ನೆಸ್ ಮ್ಯಾನ್, ಅವರು ಕಾಂಟ್ರಾಕ್ಟರು. ನನ್ನ ತಂಗಿ ತುಂಬ ಸಿಂಪಲ್ ಅಂದ್ಬಿಟ್ಟು ಎಲ್ಲರೂ ಹೇಳ್ತಾ ಇದ್ರಿ. ಹೌದು, ಅವಳಿಗೆ ಸಿಂಪಲ್ ಆಗಿರೋದಕ್ಕೆ ತುಂಬ ಇಷ್ಟ. ನಿಮ್ಮಲ್ಲಿ ಯಾಕೆ ಆ ಥರ ಅಂತಲೂ ಕೇಳಿದ್ರಿ. ಯಾಕೆ ಅಂದರೆ ಅವಳಿಗಿಷ್ಟ. ಆ್ಯಕ್ಚುಲಿ ನಾನು ಮತ್ತು ನನ್ನ ತಂಗಿ ಇಬ್ಬರೂ ಮೊದಲು ಸೇಮ್ ನನ್ನ ತಂಗಿ ಥರನೇ ಇದ್ದಿದ್ದು ನಾನು ಕೂಡ. ಅಂದರೆ ಅಷ್ಟೇ ಸಿಂಪಲ್ ಆಗಿದ್ದೆ, ನೋ ಸ್ಟೈಲಿಶ್, ನಾಟ್ ಇವನ್ ಲೂಸ್ ಹೇರ್ ಬಿಡೋದಕ್ಕೂ ನನಗೆ ಪರ್ಮಿಷನ್ ಇರಲಿಲ್ಲ ಮನೆಯಲ್ಲಿ. ಟೈಟ್ ಫಿಟ್ಟಿಂಗ್ ಡ್ರೆಸ್ಸಸ್ ಏನೂ ಹಾಕ್ತಾ ಇರಲಿಲ್ಲ. ವೆಸ್ಟರ್ನ್ ವೇರ್ ಅಂತೂ ಬಿಡಿ, ತುಂಬ ದೂರದ ಯೋಚನೆನೂ ಮಾಡೋ ಆಗಿರಲಿಲ್ಲ. ನಾನು ಹಾಗೆ ಇದ್ದಿದ್ದು. ಆದರೆ ಮದುವೆ ಆದಮೇಲೆ ನಾನು ಚೇಂಜ್ ಆದೆ. ಅಂದರೆ ನನಗೆ ಆಸೆ ಇತ್ತು, ಅವಳಿಗೆ ಆಸೆ ಆವಾಗಲೂ ಇರಲಿಲ್ಲ, ಈಗಲೂ ಇಲ್ಲ ಆ ಥರ ಎಲ್ಲ ಮಾಡಬೇಕು ಅಂತ ಹೇಳಿಬಿಟ್ಟು. ಶೀ ಪ್ರಿಫರ್ಸ್ ಬೀಯಿಂಗ್ ವೆರಿ ಸಿಂಪಲ್ ಆ್ಯಂಡ್ ಶೀ ಈಸ್ ಹ್ಯಾಪಿ ವಿತ್ ಇಟ್. ಅವಳ ಫ್ಯಾಮಿಲಿಯವರು ಹ್ಯಾಪಿಯಾಗಿದ್ದಾರೆ, ಅವ್ರಿಗೂ ಏನೂ ತೊಂದರೆ ಇಲ್ಲ, ಎಸ್ಪೆಷಲಿ ಅವಳ ಹಸ್ಬೆಂಡ್ಗೆ. ಈಗ ನಾನು ಒಂದು ರೀಸೆಂಟಾಗಿ ವಿಡಿಯೋ ಮಾಡಿದ್ದೆ ನೋಡಿ. ನಿಮ್ಮನ್ನು ನೋಡಿದಾಗ ನೀವು ಖುಷಿಯಾಗಿರಬೇಕು, ನಿಮ್ಮ ಲೈಫ್ ಪಾರ್ಟ್ನರ್ಗೆ ಹೇಗಿರಬೇಕು ಅನಿಸುತ್ತೋ ಹಾಗಿರಿ ಅಂತ ಹೇಳಿಬಿಟ್ಟು ಸೇಮ್ ವೇಯಲ್ಲಿ ನಾನು ಫಾಲೋ ಮಾಡ್ತಾಯಿದ್ದೀನಿ, ನನ್ನ ತಂಗಿನೂ ಫಾಲೋ ಮಾಡ್ತಾಯಿದ್ದಾಳೆ. ವಿ ಆರ್ ಹ್ಯಾಪಿ ಇನ್ ಆರ್ ಲೈಫ್. ಆ್ಯಂಡ್ ಯಾಕೆ ಹಾಗಿದ್ದಾಳೆ, ಚೇಂಜ್ ಮಾಡಿ, ಹೊಸ ಹೇರ್ ಸ್ಟೈಲ್ ಕೊಡಿ, ವೆಸ್ಟರ್ನ್ ವೇರ್ ಹಾಕಿಸಿ, ಸ್ಟೈಲಿಶ್ ಮಾಡಿ ಅಂತ ಎಲ್ಲನೂ ಕೂಡ ಸಜೆಸ್ಟ್ ಮಾಡಿದ್ರಿ. ಅದೆಲ್ಲ ಸ್ನೇಹಿತರೆ ಅವ್ರವ್ರಿಗೆ ಇಷ್ಟಕ್ಕೆ ನಾವು ಬಿಟ್ಬಿಡ್ಬೇಕು. ನಾವು ಅವ್ರಿಗೆ ನೀನು ಹೀಗೆ ಇರು, ಈ ಥರ ಮಾಡು, ಆ ಥರ ಮಾಡು ಅಂದರೆ ಅವ್ರಿಗೂ ಕೂಡ ಮುಜುಗರ ಆಗುತ್ತೆ. ಆ್ಯಂಡ್ ನಾನು ಈ ಟಾಪಿಕ್ ಮೇಲೆ ಮಾಡಬೇಕು ಅಂತಿದ್ದೆ, ಬಟ್ ಕೆಲವೊಂದು ಸಾರಿ ಯೋಚನೆ ಬರ್ತಾಯಿತ್ತು. ಈ ಥರ ಎಲ್ಲ ನನ್ನ ಅವಳಿರೋ ವೀಡಿಯೋಸ್ನ ನೀವು ನೋಡಿದಾಗ ಈ ಥರ ಎಲ್ಲ ಕಮೆಂಟ್ಸ್ ಮಾಡಿದ್ದಾರೆ, ನನ್ನ ಬಗ್ಗೆ ಈ ಥರ ಹೇಳ್ತಾರೆ, ಈ ಥರ ಯೋಚನೆ ಮಾಡ್ತಾರೆ ಅಂತ ಏನಾದರೂ ಅವಳು ಗೊತ್ತಾದರೆ ಅವಳೇನಾದರೂ ಬೇಜಾರು ಮಾಡ್ಕೊಳ್ಬೋದು. ನೆಕ್ಸ್ಟ್ ಟೈಮ್ ನನ್ನ ವೀಡಿಯೋಸಲ್ಲಿ ಬರೋದಕ್ಕೆ ಅವಳಿಗೆ ಮುಜುಗರ ಆಗ್ಬೋದಲ್ವಾ. ಹಾಗಾಗಿ ನಾನು ಅಷ್ಟೊಂದೇನು ಇಂಪಾರ್ಟೆನ್ಸ್ ಕೊಟ್ಟಿರಲಿಲ್ಲ. ಎವ್ರಿ ಟೈಮ್ ಅವಳು ನನ್ನ ವ್ಲಾಗಲ್ಲಿ ಕಾಣಿಸ್ಕೊಂಡಾಗ ಕೇಳ್ತಾ ಇದ್ರಿ. ನಾನು ಇದೇ ರೀಸನ್ಗೆ ಅವಾಯ್ಡ್ ಮಾಡ್ತಾಯಿದ್ದೆ. ಬಟ್ ಈಗ ತುಂಬ ಜನ ಕೇಳಿದ್ರಿ, ಫ್ಯೂಚರಲ್ಲಿ ಯಾರಾದರೂ ಕೇಳಿದರೆ ಈ ವಿಡಿಯೋ ರೆಫರೆನ್ಸ್ ಕೊಡ್ಬೋದಲ್ಲ ಅಂತ ಹೇಳಿಬಿಟ್ಟು ನಾನು ಮಾಡಿದೆ. ಆ್ಯಂಡ್ ಇನ್ನೂ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ನ ನಾನು ಹೇಳಬೇಕಿತ್ತು. ಇನ್ ಜನರಲ್ಲು, ನನ್ನ ತಂಗಿಗೆ ಅಂತ ಅಲ್ಲ, ಯಾರಿಗೆ ಆದ್ರೂ 1 or 2 ಟೈಮ್ಸ್ ನೋಡಿಬಿಟ್ಟು ಅವ್ರ ಬಗ್ಗೆ ಒಪಿನಿಯನ್ ಕೊಡೋದು ಅಥವಾ ಜಡ್ಜ್ ಮಾಡೋದು ಅಷ್ಟೊಂದು ಸರಿ ಇರೋದಿಲ್ಲ. ಅವರ ಇಷ್ಟಗಳೇನು, ಅವರ ಸಿಚುವೇಶನ್ಸ್ ಹೇಗಿದೆ ಅಂತೆಲ್ಲ ನೋಡಿಬಿಟ್ಟು ನಾವು ಬೇಕಿದ್ರೆ ಸಜೆಷನ್ ಕೊಡೋದು, ಒಪಿನಿಯನ್ ಕೊಡೋದು ಅಥವಾ ಜಡ್ಜ್ ಮಾಡೋದು ಮಾಡ್ಬೋದು. ಇನ್ ಜನರಲ್ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ನನಗೆ ಯಾರಾದರೂ ನೀನು ಯಾಕೆ ಮಾಡ್ರನ್ ಡ್ರೆಸ್ ಹಾಕ್ತೀಯಾ, ವೆಸ್ಟರ್ನ್ ವೇರ್ ಹಾಕ್ತೀಯಾ, ಗೌನ್ ಯಾಕೆ ಹಾಕ್ತೀಯಾ, ಲೂಸ್ ಹೇಗೆ ಯಾವಾಗಲೂ ಯಾಕೆ ಬಿಟ್ಟಿರ್ತೀಯ ಅಂದರೆ ನಾನು ಹೇಳೋದಿಷ್ಟೇ, ಅದು ನನಗೆ ಇಷ್ಟ ಆಗುತ್ತೆ, ನಮ್ಮ ಮನೆಯವ್ರಿಗೆ ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಅವ್ರಿಗೂ ಇಷ್ಟ ಆಗುತ್ತೆ. ಸೊ ನಾನು ಇದನ್ನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಸೇಮ್ ವೇಯಲ್ಲೇ ಅವ್ಳಿಗೂ ನೀವು ಹೇಗಿರಬೇಕು ಅನಿಸುತ್ತೋ ಹಾಗಿರಿ. ಅದು ಫುಲ್ ಸ್ಟೈಲಿಶ್ ಆಗಿರ್ಬೋದು, ಫುಲ್ ಸಿಂಪಲ್ ಆಗಿರ್ಬೋದು. ಓಕೆ, ಬೇರೆ ಥರ್ಡ್ ಪರ್ಸನ್ ನಿಮಗೆ ನಿಮ್ಮ ಲೈಫಲ್ಲಿ ಅವರಿಂದ ಏನು ಮ್ಯಾಟರ್ ಆಗ್ತಾ ಇರೋದಿಲ್ಲ. ನಿಮ್ಗೇನಿದ್ರು ನಿಮ್ಮ ಫ್ಯಾಮಿಲಿಯವ್ರಿಗೆ ನೀವು ಖುಷಿಯಾಗಿ ನೋಡ್ಕೊಳ್ಬೇಕು. ಅವ್ರೇನಾದರೂ ನಿಮ್ಗೆ ಒಪಿನಿಯನ್ ಕೊಟ್ಟರೆ ಆಲ್ವೇಸ್ ತೊಗೊಳ್ಳಿ, ಯಾಕಂದರೆ ಅದು ಮ್ಯಾಟರ್ ಆಗುತ್ತೆ. ಥರ್ಡ್ ಪರ್ಸನ್ ಯಾವಾಗಲೂ ಒಂದು ಸಾರಿ ಸಿಗ್ತಾರೆ, ಅವ್ರೇನೋ ಹೇಳ್ತಾರೆ ಅಂದರೆ ತಲೆನೇ ಕೆಡಿಸ್ಕೊಳ್ಬೇಡಿ. ಓಕೆ, ನನಗೊಂದು ರಿಲೇಟೆಡ್ ಕಮೆಂಟ್ ಬಂದಿತ್ತು, ಫೋನಲ್ಲಿ ಹೊರಗಡೆ ಇಟ್ಟಿರ್ಬೇಕು, ನಾನು ಎಲ್ಲಿಟ್ಟಿದ್ದೀನೋ ಗೊತ್ತಿಲ್ಲ, ಹೇಳ್ತೀನಿ. ಏನಿತ್ತು ಸಮ್ಮರಿ ಅದರದ್ದು ಅಂದರೆ, ನಿಮ್ಮ ತಂಗಿ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದಾರೆ, ನೀವು ಯಾಕೆ ಆನ್ಸರ್ ಮಾಡ್ತಾ ಇಲ್ಲ, ನಿಮಗೆ ಆನ್ಸರ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ನೆಕ್ಸ್ಟ್ ಟೈಮಿಂದ ನಿಮ್ಮ ವ್ಲಾಗ್ಸ್ಗಳಲ್ಲಿ ನಿಮ್ಮ ತಂಗಿನ ತೋರಿಸ್ಲೇಬೇಡಿ ಅಂತ ಹೇಳಿಬಿಟ್ಟು. ನನಗಿದು ಚೂರು ಇಷ್ಟ ಆಗಲಿಲ್ಲ, ಟು ಬಿ ಫ್ರ್ಯಾಂಕ್ ವಿತ್ ಯು. ಕಮೆಂಟ್ಗಳು ನೂರಾರು ಬರ್ತಾ ಇರುತ್ತೆ ದಿನಕ್ಕೆ. ನಾನು ಯಾವ್ದು ಬೇಕೋ, ಯಾವ್ದು ಖುಷಿ ಕೊಡುತ್ತೋ, ಯಾವುದು ಪಾಸಿಟಿವಿಟಿ ಸ್ಪ್ರೆಡ್ ಮಾಡುತ್ತೋ ಅದನ್ನು ತೊಗೊಳ್ತೀನಿ. ಅದೊಂಥರ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾ ಇದೆ, ನಾನು ಸ್ವಲ್ಪ ಟೆನ್ಷನ್ ತೊಗೋತೀನಿ ಅಥವಾ ಆ ಥರ ರಿಲೇಟೆಡ್ ಏನಾದರೂ ಆಗುತ್ತೆ ಅನ್ನೋ ಹಾಗಿದ್ರೆ ನಾನು ಟೆನ್ಷನ್ನೇ ತೊಗೊಳೋದಿಲ್ಲ, ಅದನ್ನು ಅಲ್ಲಿಗೆ ಬಿಟ್ಬಿಡ್ತೀನಿ. ದಯವಿಟ್ಟು ಈ ಥರ ಕಮೆಂಟ್ಸ್ನ ಯಾರಿಗೆ ಆದ್ರೂ ಬರೆಯೋದಕ್ಕೆ ಹೋಗಬೇಡಿ. ಯಾಕಂದರೆ ನಾವು ನಮ್ಮ ವ್ಲಾಗ್ಸ್ಗಳಲ್ಲಿ ಏನು ತೋರಿಸ್ಬೇಕು ಅಂತ ನಮಗೆ ಗೊತ್ತಿರುತ್ತೆ. ಅಫ್ಕೋರ್ಸ್ ನಿಮಗೆ ಇಷ್ಟ ಆಗೋದನ್ನೇ ನಾವು ತೋರಿಸ್ಬೇಕು. ಹಾಗನ್ಬಿಟ್ಟು ನನ್ನ ತಂಗಿನ ತೋರಿಸ್ಬೇಡಿ ಅಂತ ಹೇಳೋದು ಐ ಡೋಂಟ್ ಥಿಂಕ್ ಇಟ್ಸ್ ರೈಟ್. ನಿಮ್ಮ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ತುಂಬ ಕ್ಯೂರಿಯಾಸಿಟಿ ಇತ್ತು ನನ್ನ ತಂಗಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಹೋಪ್ ಐ ಹ್ಯಾವ್ ಕ್ಲಿಯರ್ಡ್ ಆಲ್. ಓಕೆ ಸ್ನೇಹಿತರೆ, ಇವತ್ತಿನ ವ್ಲಾಗನ್ನು ಇದರೊಂದಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ ವ್ಯಾಲೆಂಟೈನ್ ಡೇ, ನಾಳೆ
ನಾಳೆ ವ್ಲಾಗ್ ಮಾಡ್ತೀನಿ. ಆ್ಯಕ್ಚುಲಿ ನಾನು 2 days ಒನ್ಸ್ ಅಲ್ವಾ ಶೇರ್ ಮಾಡೋದು ನಿಮ್ಮ ಜೊತೆ ವ್ಲಾಗ್ಸ್ನ, ಹಾಗಾಗಿ ಡೈಲಿ ಮಾಡೋದಿಲ್ಲ. ಕೆಲವೊಂದು ಸಾರಿ ನಾನು ನನ್ನ ಪರ್ಸ್ನಲ್ ಥಿಂಗ್ಸ್ನ ಮಾಡ್ಕೊಳ್ತಾ ಇರ್ತೀನಿ. ನಿಮ್ಮ ವ್ಯಾಲೆಂಟೈನ್ ಡೇ ಹೇಗೆಲ್ಲ ಇತ್ತು, ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ, ಏನು ಪ್ಲ್ಯಾನಿಂಗ್ ಇದೆ ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ. ಓಕೆ ಸ್ನೇಹಿತರೆ, ಆ್ಯಂಡ್ ಪ್ಲೀಸ್ ಡೂ ಲೈಕ್. ತುಂಬ ಲೈಕ್ಸ್ ಬರ್ತಾಯಿತ್ತು ಸ್ನೇಹಿತರೆ, ತುಂಬ ಖುಷಿ ಆಗ್ತಾಯಿತ್ತು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ.